ಎಲ್ಲರಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ಅನ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿರುತ್ತೆ. ಒಂದು ಹೆಣ್ಮಗಳು ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ಬದುಕಿದ್ರೆ ಲೈಫ್ ಲಾಸ್ಟ್ವರೆಗೂ ಆರಾಮಾಗಿ ಹ್ಯಾಪಿಯಾಗಿರ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ನನ್ನ ಕಣ್ಣಿನ ಮುಂದೆ ಆಗಿರೋದ ಒಂದು ಸಂಘಟನೆ ಬಗ್ಗೆ ನಿಮ್ಗೆ ಹೇಳ್ತೀನಿ. ಒಂದು 30 ವರ್ಷ ಕೆಳಗಡೆ ಒಂದು ನಮ್ಮ ಜೊತೆಗೆ ಒಂದು ವರ್ಷ ಆ ಕಡೆ ಈ ಕಡೆ ನಂಗೆ ಮದುವೆ ಆಗಿತ್ತು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ. ನಾನು ಅದೇ ಸ್ಟೋರಿನ ಹೇಳ್ತೀನಿ. ನೀವು ವಿಡಿಯೋ ಮಾತ್ರ ಮಿಸ್ ಹೋಗ್ಬೇಡಿ. ಯಾಕಂದರೆ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಎಂಡ್ವರೆಗೆ ನೋಡಿರಿ. ನಿಮ್ಗೆ ಆಗಲೇ ಗೊತ್ತಾಗೋದು ಈ ಸ್ಟೋರಿ ನಿಜನೇ, ನೀವು ಹೇಳಿದ ನಿಜನೇ ಅನ್ನೋದು ಗೊತ್ತಾಗುತ್ತೆ. ಇವಾಗ ಸ್ಟೋರಿ ಅಲ್ಲ, ರಿಯಲ್ ಸ್ಟೋರಿ ಬಗ್ಗೆ ಹೋದರೆ, ಒಂದು ನಮ್ಮ ಜೊತೆಯಲ್ಲಿ ಮದುವೆ ಆಗಿತ್ತು ನಮ್ಮ ಫ್ರೆಂಡ್ ಸರ್ಕಲಲ್ಲಿ. ಹಸ್ಬೆಂಡ್ ವೈಫು, ಅವ್ರಿಗೆ 3 ಮಕ್ಕಳು ಚೆನ್ನಾಗಿ ಓದ್ಕೊಂಡ್ರು. ಹಸ್ಬೆಂಡು ಪ್ರತಿಯೊಂದು ಜವಾಬ್ದಾರಿ ತೊಗೊಂಡು ಹೆಂಡ್ತಿನ ಒಂದು ಕಮಲದ ಹೂವದಲ್ಲಿ ಕೂಡಿಸಿದ ಲಕ್ಷ್ಮಿ ಥರ ನೋಡಿಕೊಂಡು ಚೆನ್ನಾಗಿ ಪ್ರತಿಯೊಂದು. ಈ ಹೆಣ್ಮಕ್ಳು ಏನು ಗೊತ್ತಾ, ಕೆಲವೊಂದು ಹೆಣ್ಮಕ್ಳಿಗೆ ಇದು ಈ ಸ್ಟೋರಿ ಯಾರಿಗೆ ಹೋಗುತ್ತಂದರೆ, ಪ್ರತಿಯೊಂದು ವಿಷಯಕ್ಕೆ ನಮ್ಮ ಯಜಮಾನ್ರಿಗೆ ಗೊತ್ತು ರೀ, ನಮ್ಮ ಹಸ್ಬೆಂಡ್ಗೆ ಗೊತ್ತು ರೀ, ನಮ್ಮ ಮನೆಯವ್ರಿಗೆಲ್ಲ ಗೊತ್ತು, ನನಗೇನು ಗೊತ್ತಿಲ್ಲ, ನಮ್ಮ ಮನೆಯವರು ತಂದಿದ್ದಾರೆ ಬ್ಲೌಸ್, ನಮ್ಮ ಮನೆಯವರು ಹೊಲಿಸಿದ್ದಾರೆ, ಸೀರೆ ನಮ್ಮ ಮನೆಯವರು ತಂದಿದ್ದಾರೆ. ಪ್ರತಿಯೊಂದು ವಿಷಯಕ್ಕೆ ಮನೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ನೋಡಿ, ಆ ಹೆಣ್ಮಕ್ಳಿಗೆ ಕಂಪಲ್ಸರಿ ಈ ವಿಡಿಯೋನ ಶೇರ್ ಮಾಡಿರಿ. ಯಾಕಂದರೆ ಇದು ಅವ್ರ ಪರ್ಪಸ್ಸೇ ಇದಾಗಿರೋದು. ಎಲ್ಲನೂ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಒಂದು ಪಿನ್ ತೊಗೋಬೇಕಾದ್ರೆ ಹಸ್ಬೆಂಡೇ ತಂದಿರಬೇಕು. ಈ ಥರ ಹೆಣ್ಮಕ್ಳು ಕೂಡ ಇದ್ದಾರೆ ಇವಾಗ ನಮ್ಮ ಸಮಾಜದಲ್ಲಿ. ಅವ್ರಿಗೆ ಈ ವಿಡಿಯೋನ ಯಾರನ್ನಿದ್ರೆ ನಿಮ್ಮ ಹತ್ರ ಶೇರ್ ಮಾಡಿರಿ. ಫಸ್ಟ್ ಅವ್ರಿಗೆ ತಿಳುವಳಿಕೆ ಬರಲಿ ಸ್ವಲ್ಪ. ಪ್ರತಿಯೊಂದು ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿಬಿಟ್ಟು ಲಾಸ್ಟಿಗೆ ಹಸ್ಬೆಂಡು ವೈಫು ಯಾರು ಒಬ್ಬರು ಮಧ್ಯದಲ್ಲಿ ಮಿಸ್ ಆಗ್ತಾರೋ ಗೊತ್ತಾಗಲ್ಲ. ಲೈಫ್ ಲಾಂಗ್ ಜೊತೆಯಲ್ಲಿ ಒಂದೇ ಸರ್ತಿ ಮದುವೆ ಆಗಿರ್ತೀರ, ಬಟ್ ಎಂಡಿಂಗ್ ಅಂಬೋದು ಯಾರ್ಯಾರು ಫಸ್ಟ್ ಹೋಗ್ತಾರೋ, ಯಾರು ಹಿಂದೆ ಹೋಗ್ತಾರೋ ಅನ್ನೋದು ಯಾರ ಕೈಯಲ್ಲಿಲ್ಲ, ಪರಮಾತ್ಮ ಗೊತ್ತಿರುತ್ತೆ. ಬಟ್ ಈ ಥರ ಹೆಣ್ಮಕ್ಳು ಇದ್ದಾರೆ ನೋಡಿ, ಅವ್ರನ್ನ ತುಂಬ ನೋಡಿದ್ದೀನಿ ನಾನು. ಅದ್ರಾಗ ಯಾಕಂದ್ರೆ ಹೇಳಬೇಕು ನನಗೆ ಅನಿಸಿತು, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಮನೆಗಿದ್ದು ಕೂಡ ಸುಮ್ಮನೆ ಎಲ್ಲ ಪ್ರತಿಯೊಂದು ವಿಷಯಕ್ಕೂ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿ ಜೀವನ ಮಾಡೋ ಹೆಣ್ಮಕ್ಳಿಗೆ ಇದು ಕಂಪಲ್ಸರಿ ಶೇರ್ ಆಗಲೇಬೇಕು ಈ ವಿಡಿಯೋನ. ಅದೇ ಅನಿಸ್ತದೆ ನನಗೆ. ಆದರೆ ಇನ್ನು ಈ ಥರ ಮದುವೆ ಆಯ್ತಲ್ಲ, ಸ್ಟೋರಿಗೆ ಬರೋಣ. ಮದುವೆ ಆದಮೇಲೆ 3 ಮಕ್ಕಳಾದರೂ ಚೆನ್ನಾಗಿದ್ದರು. ಪ್ರತಿಯೊಂದು ಎಲ್ಲನೂ ಹಸ್ಬೆಂಡೇ ತರಬೇಕು, ಹಸ್ಬೆಂಡೇ ಮಾಡಬೇಕು. ಪ್ರತಿಯೊಂದು ಪಾಪ ಅಪ್ಪನೇ ಎಲ್ಲ ಒದ್ದಾಡಿ ಲಾಸ್ಟಿಗೆ ಅವ್ರಿಗೆ ಮಕ್ಕಳು ದೊಡ್ಡವರಾದರು, ಕಾಲೇಜಿಗೆ ಹೋದರು. ಮಕ್ಕಳು ಮದುವೆ ಆಯಿತು. ಇನ್ನೊಬ್ಬ ಮಗ ಉಳಿದಿದ್ದಾನೆ. 2 ಮಕ್ಕಳು ಮದುವೆ ಆಯಿತು. ಸಡನ್ಲಿ ಇವಾಗ 3 ಇಯರ್ಸ್ ಬ್ಯಾಗು ಸಡನ್ಲಿ ಹಾರ್ಟ್ ಅಟ್ಯಾಕ್ ಬಂದು ಅವರು ತೀರ್ಕೊಂಡ್ಬಿಟ್ರು. ತೀರ್ಕೊಂಡ್ಬಿಟ್ರು. ಈ ಅಮ್ಮಗೆ ಅಲ್ಲಿವರೆಗೂ ಲಕ್ಷ್ಮೀದೇವಿ, ಕಮಲದ ಹೂವದಲ್ಲಿ ಕುಂತಿದ್ದ ಲಕ್ಷ್ಮೀದೇವಿನ ನೋಡಿದ್ದಾನೆ. ಪ್ರತಿ ದಿನ ಸೇವಾ ಹೆಂಡ್ತಿಗೆ. ಸ್ವಲ್ಪ ಇವ್ರದ್ದು ಇನ್ನು ಪ್ರಪಂಚ ಗೊತ್ತಿಲ್ಲ, ಹೊರಗಿನ ಪ್ರಪಂಚ ಗೊತ್ತಿಲ್ಲ, ಏನು ಎಂತ ಗೊತ್ತಿಲ್ಲ. ಎಲ್ಲನೂ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿದ್ದಾಳೆ. ಸಡನ್ಲಿ ಹಸ್ಬೆಂಡು ತೀರ್ಕೊಂಡಿದ್ದಾರೆ. ಇವಾಗ ಕಷ್ಟ ಏನಾದರೂ ಈಗ ಸದ್ಯ ಗೊತ್ತಾಗಿದೆ ಅವರಿಗೆ. ಇವಾಗ ಅವರು ಏನಾಗಿದೆ ಅಂದರೆ, ಈಗ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿರಿ, ಹೊರಗೆ ಹೋಗಿ ಕಷ್ಟಪಟ್ಟು ಸಂಪಾದನೆ ಮಾಡೋದು ಗೊತ್ತಿಲ್ಲ. ಅಟ್ಲೀಸ್ಟ್ ಮನೆಗಿದ್ದು ಸಂಪಾದನೆ ಮಾಡ್ಕೊಳ್ಳೋದು ಗೊತ್ತಿಲ್ಲ. ರೂಪಾಯಿ ಹೆಂಗೆ ಸಂಪಾದನೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ರೂಪಾಯಿ ಖರ್ಚು ಮಾಡೋದು ಗೊತ್ತಿಲ್ಲ, ಸಂಪಾದನೆ ಮಾಡೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಈ ಥರ ಸಿಚುವೇಷನಲ್ಲಿ ಮಕ್ಕಳನ್ನ ಬಾಯಿ ತೆರೆದು ಕೇಳಿದ್ರೆ ಮಕ್ಕಳಿಗೆ ಎಲ್ಲ ಮಕ್ಕಳು ಇರೋಲ್ಲ. ಕೆಲವೊಂದು ಮಕ್ಕಳು ನಮ್ಮನ್ನ ಯಾರನ್ನ ದುಡ್ಡು ಕೇಳಿದ್ರೆ ಒಂಥರ ನೋಡ್ತಾರೆ. ಯಾಕಂತಂದರೆ ಇವ್ರಿಗೆ ಪ್ರತಿ ಸಾರಿ ನಾವು ಕೊಡಬೇಕಾ, ಪ್ರತಿ ಸಾರಿ ನಾವು ಮಾಡಬೇಕಾ ಅನ್ನೋದು ಮಕ್ಕಳ ಮೈಂಡಲ್ಲಿ ಫಿಕ್ಸ್. ಯಾಕಂದರೆ ಚಿಕ್ಕ ವಯಸ್ಸಲಿಂದ ಯಾರೇ ಆಗಲಿ ಹೆಣ್ಮಕ್ಳು ಮನೆಗಿದ್ದು ಮನೆ ಸಂಸಾರ ಮಕ್ಕಳನ್ನ ಇದು ನೋಡ್ಕೊಂಡು ಹೋಗಿ ಹೆಣ್ಮಕ್ಳಿಗೆ ಮಕ್ಕಳು ಅಷ್ಟು ಇದು ಕೊಡಲ್ಲ. ಇದು ಏನಂತಾರೆ, ಮರ್ಯಾದೆ ಕೊಡಲ್ಲ. ಯಾಕಂದರೆ ಅಪ್ಪನೇ ಮಾಡಿರ್ತಾನೆ, ಮನೆಗೆ ಅಪ್ಪನೇ ಯಜಮಾನ ಆಗಿರ್ತಾನೆ. ಪ್ರತಿಯೊಂದು ಅಪ್ಪನೇ ಮಾಡಿರ್ತಾನೆ. ಅಮ್ಮಗೆ ಏನಿಲ್ಲ, ಅಮ್ಮ ಕೂಡ ಮಕ್ಕಳ ಸಮಾನನೇ ಇರ್ತಾರೆ ಅದ್ರಾಗ. ಅದರಿಂದ ಏನಾಗುತ್ತೆ ಅಂದರೆ, ಅಷ್ಟು ರೆಸ್ಪೆಕ್ಟ್ ಕೊಡೋದು ಮಕ್ಕಳಿಗೆ ಗೊತ್ತಾಗಲ್ಲ. ನಮ್ಮಮ್ಮ ಕೂಡ ಸಂಪಾದನೆ ಮಾಡ್ತಾಳೆ, ನಮ್ಮಮ್ಮ ಕೂಡ ಒಂದು ಲೈಫ್ ಲೀಡ್ ಮಾಡ್ತಾಳೆ ಅಂದರೆ ಆ ಮಕ್ಕಳು ಗೌರವ ಸಿಗುತ್ತೆ ತಾಯಿಗೆ. ಬಟ್ ತಾಯಿ ಗಂಡನ ಮನೆಗೆ ಕೆಲಸ ಮಾಡಿಕೊಂಡೆ ತಿಂದೆ ಮಲಗಿದೆ ಎದ್ದಾಳದೆ ಈ ಥರ ಇದ್ದಾಗ ಏನಾಗುತ್ತಂದರೆ ಮಕ್ಕಳು ಕೂಡ ಅಷ್ಟು ಇದಾಗಲ್ಲ. ತಾಯಿನ ಒಂಥರ ಯಾವತ್ತೂ ಕೂಡ ಎಲ್ಲನ ಅಬ್ಸರ್ವ್ ಮಾಡಿ ನೋಡಿರಿ, ಯಾವ ಮನೆಗೆ ಹೆಣ್ಮಕ್ಳು ಬರೀ ಮುಸುರು ತೊಳೆದೆ, ಬಟ್ಟೆ ಹಿಂಡಿದೆ, ಮನೆ ತಿಂದೆ ಮಲಗದೆ, ಈ ಹೆಣ್ಮಕ್ಳಿಗೆ ಅಷ್ಟು ಗೌರವ ಸಿಗೋದು ನಾನೇನು ನೋಡಿಲ್ಲ. ಯಾಕಂದರೆ ನಮ್ಮ ಕಾಲ ಮೇಲೆ ನಾವು ನಿಂದಿರಬೇಕು ಅನ್ನೋ ಹೆಣ್ಮಕ್ಳನ್ನ ಸ್ವಲ್ಪ ರೆಸ್ಪೆಕ್ಟ್ ಅನ್ನೋದು ಸಿಗುತ್ತೆ. ಯಾವತ್ತಿದ್ರೂ ಕೂಡ ಮನೇನ ಕೆಲಸಕ್ಕೆ ಅವ್ರಿಗೇನೂ ಗೊತ್ತಿರಲ್ಲ. ಏನೂ ಗೊತ್ತಿಲ್ಲದಾಗ ಮಕ್ಕಳು ಕೂಡ 1 ದಿನ 2 ದಿನ ಕೊಡ್ತಾರೆ. ಮತ್ತೆ ದುಡ್ಡು ಕೊಡಂದ್ರೆ ಕೂಡ ಪ್ರತಿಯೊಂದಕ್ಕೆ ಇವಾಗ ಲೈಫು ಗಂಡ ಇಲ್ಲ, ಸಂಪಾದನೆ ಮಾಡೋದು ಗೊತ್ತಿಲ್ಲ, ತರೋದು ಗೊತ್ತಿಲ್ಲ, ಹೋಗೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನೀನು ಹೆಂಗೆ ಜೀವನ ಮಾಡ್ಬೇಕು ಮನುಷ್ಯ? ಕೇಳಕ್ಕೆ ಹೋದರೆ ಸ್ವಲ್ಪ ಸಿಟ್ಟು ಬಂದು ತಾಯಿ ಒಂದು ಮಾತು ಹೇಳಕ್ಕೆ ಹೋದ್ರೆ ತಾಯಿನ ಬಂದು ಮಕ್ಕಳು ಹೊಡೆಯೋದು. ಇದು ಹೊಡೆಯೋದು ನನ್ನ ಮುಂದೆನೇ ನೋಡಿದ್ದೀನಿ ನಾನು, ಹೊಡೆಯೋದು ದೊಡ್ಡ ಮಗ.
ಈ ಥರ ತಾಯಿ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ರೆ ನೋಡಿದ್ರೆ ಒಂಥರ ನನಗೆ ಬೇಜಾರಾಗುತ್ತೆ. ಯಾಕಪ್ಪ ಇವಾಗ ಏನಂತ ತಿಳ್ಸಕ್ಕೆ ಹೋದ್ರೂ ತಿಳ್ಕೊಳ್ಳೋದು ವಯಸ್ಸಿಲ್ಲ. 50 ವರ್ಷ ದಾಟಿದ ಹೋಗಿದೆ, 60 ವರ್ಷ ಹತ್ರ ಹೋಗ್ತಾ ಇದ್ರಿ. 50 ಆಗಿರ್ಬೇಕು ಮೋಸ್ಟ್ಲಿ, 60 ಇಲ್ಲ 50 ಪ್ಲಸ್ ಆಗಿದೆ ನಮ್ಮ ಏಜೆ. ಈಗ ನೋಡ್ರಿ, ನಾನು ಚಿಕ್ಕ ವಯಸ್ಸಿನಿಂದ ದುಡಿತಾ ಇದ್ದೀನಿ, ಇವಾಗ ನಾನು ದುಡ್ಕೊತಾ ಇದ್ದೀನಿ, 10 ರೂಪಾಯಿ ಯಾರನ್ನ ಕೇಳಲ್ಲ. ನಾನು ಏನು ಅಂತ ಇದ್ದೇನೆ ಅಂದರೆ, ಲಾಸ್ಟಿಗೆ ಬಂದರೆ ಏನಂತ ಹೇಳೋದು, ಹೆಣ್ಮಕ್ಳು ನೀವು ನಿಮ್ಮ ಕಾಲ ಮೇಲೆ ಡಿಪೆಂಡ್ ಆಗಿರಿ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಡಿ. ಯಾಕಂದ್ರೆ ನೋಡ್ರಿ, 10 ರೂಪಾಯಿ ಸಂಪಾದನೆ ಮಾಡಬೇಕಾದ್ರೆ ಗಂಡನೇ ಮಾಡಬೇಕು. 10 ರೂಪಾಯಿ ರಿಚಾರ್ಜ್ ಮಾಡ್ಬೇಕಾದ್ರೆ ಗಂಡನೇ ಮಾಡಬೇಕು. ನಾನು ಮತ್ತೆ ಇನ್ನೊಂದು ತರಬೇಕಾದ್ರೆ ಗಂಡನೇ ತರಬೇಕು. ನಾನು ಹೇಳಿದೆ, ಒಂದು ಗುಂಡು ಪಿನ್ನು ಬೇಕಾದ್ರೆ ಗಂಡಗನೇ ಹೇಳೋರು. ನೋಡ್ರಿ ಈ ವಿಡಿಯೋ ನೋಡ್ಬಿಟ್ಟು ನಾನು ಹೇಳಿದ್ ನಿಜ. ಇವತ್ತು ಅದೇ ತಾಯಿನ ಹಿಡ್ಕೊಂಡು ಮಗ ಮೊನ್ನೆ ನನ್ನ ಎದುರುಗನೆ ಕಿವ್ಯಾಗ ರಕ್ತ ಬರಂಗ ಹೊಡ್ದಾನ ಗೊತ್ತಾ. ಯಾಕಂದ್ರೆ ಆಕಿ ಕೋಪ ಬಂದು ಬೈತಿದ್ದಾಳೆ, ಏನಕ್ಕೆ ಸಂಪಾದನೆ ಸಂಪಾದನೆ ಮಾಡ್ಲಾರ್ದ ಮನುಷ್ಯ ಒಂಥರ ಬೇಕಾರೆ ಕಾಣಿಸ್ತಾರೆ, ನೋಡೋರು ಕಣ್ಣಿಗೆ ಬೇಕಾರೆ ಅನ್ನಿಸ್ತಾರೆ. ವೇಸ್ಟ್ ಅನ್ನಿಸ್ತಾರೆ. ಆ ಥರ ವೇಸ್ಟು ಅನ್ನಿಸ್ಕೊಳ್ಳೋದು ಯಾಕೆ? ನಮ್ಮ ಕಾಲ ಮೇಲೆ ನಾವು ಜೀವನ ಮಾಡ್ಬೋದಲ್ಲ. ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ತಿಳ್ಕೊಂಡು ಪ್ರತಿಯೊಂದು ನನ್ನ ಹತ್ರ ನೋಡ್ತೀನಿ, ಎಷ್ಟು ಜನ ಕಸ್ಟಮರ್ ಬರ್ತಾರಲ್ಲ, ಬಂದು ಬ್ಲೌಸ್ ಸ್ವಲ್ಪ ಲೂಸ್ ಟೈಟ್ ಆದರೆ ನಮ್ಮ ಯಜಮಾನ್ರು ಬೈದಾರ್ರಿ, ನಮ್ಮ ಯಜಮಾನ್ರು ಇದಂತಾರ್ರಿ, ನಮ್ಗೆ ನಮ್ಮ ಯಜಮಾನ್ರು ಬ್ಲೌಸ್ ಎಲ್ಲ ಹಾಳು ಮಾಡಿದ್ದ ಅಂತ ಅಂತಾರ್ರಿ. ಬ್ಲೌಸ್ ನಮ್ಮ ಯಜಮಾನ್ರು ಇದೆ ಪ್ರತಿಯೊಂದದಕ್ಕೆ ಯಜಮಾನ್ರಿ ಇದೇ ಆಯ್ತಲ್ಲ ಜೀವನ ಎಲ್ಲ. ನಿಮ್ಮ ಜೀವನ ನಿಮ್ಮದು ಅಂತ ಏನಾದ್ರು ಹೇಳಿ. ಅವರು ನೀವು ಹೋಗಿ ಅವ್ರಿಗೆ ಹಸ್ಬೆಂಡ್ ಇದ್ದರೆ ಹಸ್ಬೆಂಡ್ ಲೈಫ್ ಲೀಡ್ ಮಾಡ್ತಾನೆ, ಯಾಕಂದ್ರೆ ಅವ್ರಿಗೆ ಸಂಪಾದನೆ ಮಾಡೋದು ಗೊತ್ತು, ಖರ್ಚು ಮಾಡೋದು ಗೊತ್ತು. ಬಟ್ ಅವ್ರು ಹೋದ್ಮೇಲೆ ನೀವೇನು ಮಾಡ್ತೀರಾ? ಪ್ರತಿಯೊಂದಕ್ಕೆ ಮಕ್ಕಳ ಮೇಲೆ ಡಿಪೆಂಡ್ ಆಗ್ತೀರಾ? ಯಾರದೇ ಲೈಫ್ ಏನು ಗ್ಯಾರಂಟಿ ಅದ? ಯಾವಾಗ ಏನು ಬೇಕಾದ್ರೆ ಆಗ್ಬೋದು. ರಾತ್ರಿ ಮಲಗಿದ್ದವನು ಬೆಳಗ್ಗೆ ಎದ್ದಾಳ್ತಾನೆ ಗ್ಯಾರಂಟಿ ಇಲ್ಲ. ನೀವು ಯಾಕಂದ್ರೆ 1 ರೂಪಾಯಿ ಸಂಪಾದನೆ ಮಾಡಬೇಕು, ಒಂದು 10 ರೂಪಾಯಿ ಸಂಪಾದನೆ ಮಾಡಬೇಕಂತ ಆಲೋಚನೆ ಮಾಡಲ್ಲ? ಯಾಕೆ ಮಾಡಲ್ಲ ಹೇಳ್ರಿ? ಮಾಡಬೇಕು. ಇವಾಗ ನಾನು ಯಾಕೆ ಹೇಳ್ತೀನಿ, ಇವಾಗ ಟೈಲರಿಂಗ್ ಟೈಲರಿಂಗೇ ನಾನು ಕಲೆ ಅಂತ ಹೇಳಲ್ಲ, ಬಟ್ ಯಾವ್ದು ಬೇಕಾದ್ರೂ ಮಾಡ್ಕೋಬೇಕು. ಬಟ್ ಟೈಲರಿಂಗ್ದಲ್ಲಿ ಏನು ಗೊತ್ತಾ, ವಯಸ್ಸಾದ್ಮೇಲೆ ಕೂಡ ಒಂದು ಸ್ಕೇಲು, ಒಂದು ಮಾರ್ಕಿಂಗ್ಸ್ ಹಾಕಿದರೆ ನಾವು ಕುಂತಲ್ಲಿ ಕೂಡ ಇನ್ನೊಬ್ರು ಕಟಿಂಗ್ ಹೇಳ್ಕೊಳ್ಬೋದು. ಈ ಥರ ಮಾಡಿರಿ ಅಂತ ನಾವು ಟೈಲರಿಂಗ್ ಕ್ಲಾಸಸ್ನು ಮಾಡ್ಬೋದು. ನಾನು ಹೇಳ್ತಾರೆ ಎಕ್ಸಾಂಪಲ್ ಅಷ್ಟೇ ನಿಮಗೆ. ಮನೆಗಿದ್ದು ಎಲ್ಲರೂ ಹೋದ್ಮೇಲೆ ಮೊಬೈಲ್ ಹಿಡ್ಕೊಂಡು ಗೇಮ್ಗಳು ಆಡೋದು, ಸೀರಿಯಲ್ಗಳು ನೋಡೋದು, ಇದೆಲ್ಲ ಬಿಟ್ಟು ನಾವು ಸ್ವಂತ ನಮ್ಮ ಕೈಲಿಂದ ಏನಾಗುತ್ತೆ. ಎಷ್ಟೊಂದು ಇವತ್ತು ನಾಳೆ ಮೊಬೈಲಲ್ಲಿ ಎಷ್ಟೊಂದು ಜ್ಯುವೆಲರಿ ಇದು ಸಿಗುತ್ತೆ, ಮತ್ತು ಪ್ರತಿಯೊಂದು ಸಿಗುತ್ತೆ, ಸಾರಿ ಪ್ಲೇಪೇಟಿಂಗ್ ಸಿಗುತ್ತೆ. ಏನು ಸಿಗಲ್ಲ ಹೇಳ್ರಿ? ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದೆಲ್ಲ ನೋಡಿಕೊಂಡು ಮಾಡ್ಕೊಳ್ಳೋದು. ಒಂದು ಏನಂದರೆ, ಒಂದು ಹೆಣ್ಮಗಳು ಉತ್ತಮ ಲಕ್ಷಣ ಏನಂದರೆ, ತಾನು ಕೂಡ ತಾನೊಂದು 10 ರೂಪಾಯಿ ಸಂಪಾದನೆ ಮಾಡಬೇಕು, ತನ್ನ ಸೇವಿಂಗ್ಸ್ ತನಗಿರಬೇಕು. ಯಾಕಂದರೆ ಇವತ್ತು ಇರೋ ಆರೋಗ್ಯ ನಾಳೆ ಇರಲ್ಲ, ನಾಳೆ ಇರೋ ಆರೋಗ್ಯ ನಾಡ್ದೇ ಇರಲ್ಲ. ಪ್ರತಿಯೊಂದಕ್ಕೆ ಮಕ್ಕಳೇ ಮಾಡಬೇಕು, ಮಕ್ಕಳೇ ನೋಡ್ಬೇಕಂದ್ರೆ ಅವ್ರಿಗೆ ಜವಾಬ್ದಾರಿ ಇರಲ್ಲಣ್ಣ, ಅವರು ಸಂಸಾರ ಇರಲ್ಲ. ನಮ್ಮನ್ನೇ ನೋಡ್ಕೊಂಡು ಕುಂತ್ರೆ ಎಷ್ಟೊತ್ತು ನೋಡ್ತಾರ? ನಿನ್ನ ಹತ್ರ 1 ರೂಪಾಯಿ ನೀನು ಸಂಪಾದನೆ ಮಾಡೋ ಕೆಪಾಸಿಟಿ ಇಲ್ಲ, ನೀನು ದುಡ್ದು ಇಲ್ಲ. ಎಷ್ಟೊತ್ತಿದ್ರೆ ಅದೇ ಅನ್ನ, ಅದೇ ಕಿಚನ್ಗೆ, ಅದೇ ಬಟ್ಟಿಂಡಕ್ಕೆ, ಅದೇ ಸರ್ ಹೋಗಿದೆಯಾ? ಎಷ್ಟೊತ್ತು ನೋಡ್ತಾರ? ನೋಡಿ ತೊಗೊಂಡೋಗಿ ಎಲ್ಲ ಅನಾಥ ಸಂದಕ್ಕೆ ಬಿಟ್ಟು ಬಿಡ್ತಾರೆ ಅಷ್ಟೇ. ಲಾಸ್ಟಿಗೆ ಮಾಡೋದು ಅದೇ ಮಕ್ಕಳು. ಯಾಕಂದರೆ ಹೋಗಮ್ಮ, ಈಗ ಯಾರು ಸೇವೆ ಮಾಡೋದು? ಅದೇ ನೀನು ಸಂಪಾದನೆ ಮಾಡ್ತಾಯಿರು, ಗೌರವ ಸಿಗುತ್ತೆ, ನಿನಗೊಂದು ರೆಸ್ಪೆಕ್ಟ್ ಸಿಗುತ್ತೆ. ನಮ್ಮಲ್ಲಿ ಒಂದು ಅಜ್ಜಿ ಒಂದು ಹೂವು ಮಾಡ್ತಾರೆ ನಮ್ಮ ಏರಿಯಾದಾಗ. 70 ವಯಸ್ಸು ಮ್ಯಾಲಿದೆ ಆ ಅಜ್ಜಿಗೆ. ಅವ್ರ ವೀಡಿಯೋ ನನ್ನ ಚಾನಲಲ್ಲಿದೆ, ಬೇಕು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇವತ್ತು ಕೂಡ ಹೂವು ಮಾರ್ಕೆಟ್ಗೆ ಹೋಗಿ ಹೂವು ತಂದು ತಾನೇ ಕಟ್ಟಿ ಹೂವು ಮಾರ್ತಾಳೆ. ಆ ಅಜ್ಜಿನ ಸ್ವಲ್ಪ ಏನನ್ನ ತಡ್ಕೋಬೇಕು. ಯಾಕೆ ಅಜ್ಜಿ, ನಿನ್ನ ಮನೆಗಿರೋಕ್ಕಾಗಲ್ವಾ? ಯಾಕೆ ನೀನು ಇನ್ನೂ ಕೆಲಸ ಮಾಡ್ತೀಯ ಅಂದರೆ ಅಷ್ಟೇ ನಮ್ಮನ್ನ ಜಗಳಕ್ಕೆ ಬಂದುಬಿಡ್ತಾಳೆ. ಯಾಕೆ? ನಮ್ಮ ಕಾಲ ಮೇಲೆ ನಾವು ನಿಂದಿರಬೇಕು, ನಮ್ಮ ಕೆಲಸ ಮಾಡೋದು ನೋಡಿ ನಮ್ಮನ್ನ ನೋಡಿ ನಮ್ಮ ಮೊಮ್ಮಕ್ಕಳು, ನಮ್ಮ ಸೊಸೆದರೆಲ್ಲ ಹೆಮ್ಮೆ ಪಡಬೇಕು. ಆ ಥರ ಜೀವನ ಮಾಡ್ಬೇಕಂತ ನಮ್ಮ ಮೇಲೆ ಜಗಳಕ್ಕೆ ಬಂದುಬಿಡ್ತಾಳೆ. ಅದು ಗ್ರೇಟು. ಆ ಥರ ಜೀವನ ಮಾಡಬೇಕು ಹೊರ್ತು ಎನಿ ಟೈಮ್ ಗಂಡ ನನ್ನ ಹಸ್ಬೆಂಡು, ನಮ್ಮ ಮನೆಯವರು ಏನಕ್ರಿ ಮನೆಯವರು ಪಾಪ ಅವ್ರ ಜೀವನ ಇರಲ್ವಾ? ಅವರು ಹೊರಗೆ ಮಾಡಬೇಕು, ಬಂದು ನಿಮ್ಮ ಮನೆಗೆ ಬಂದು ನಿಮ್ಮ ಸೇವೆನೂ ಮಾಡಬೇಕಾ? ನೀವೇನೋ ಮೊಬೈಲ್ ನೋಡ್ಕೊತ, ಕ್ಯಾಮ್ರಾಗಳು, ಆ ವಿಡಿಯೋಗಳು ನೋಡ್ಕೊತ, ಸೀರಿಯಲ್ಗಳು ನೋಡ್ಕೊತ, ಗೇಮ್ಗಳು ಆಡ್ಕೊತ ನೀವಿರ್ತೀರ. ಈ ಥರ ಆದ್ರೆ ಇವತ್ತು ನೋಡ್ರಿ, ನಿನ್ನೆ ಯಾಕಂದ್ರೆ ನಾನು ಅವ್ರ ತಾಯಿನ ಮಗ ಹೊಡೆದು ನೋಡಿದ್ರೆ ನನಗೆ ತುಂಬ ಬೇಜಾರಾಯಿತು. ಆ ಥರ ಸಿಚುವೇಶನ್ಸ್ ಎಲ್ಲರೂ ಹೊಡಿತಾರೆ ಅಂತ ನಾನು ಹೇಳಲ್ಲ, ಬಟ್ ಸಿಚುವೇಶನ್ ಅಲ್ಲಿವರೆಗೂ ಹೋಗೋಕೆ ಬಿಡಬಾರ್ದು. ನಮ್ಮ ಕಾಲ ಮೇಲೆ ನಾವು ಸ್ಟ್ಯಾಂಡರ್ಡ್ ಆಗಿರಬೇಕು. 1 ರೂಪಾಯಿ ಏನು ಸಂಪಾದನೆ ಮಾಡ್ತೀರಾ? ನಿಮ್ಗೆ ಎಷ್ಟು ಕೈಲಾದ್ರೆ ಅಷ್ಟು ಸಂಪಾದನೆ ಮಾಡಿರಿ, ಏನೋ ಒಂದು ಮಾಡಿರಿ. 60 ವರ್ಷ ಇದ್ದವ್ರು ಕೂಡ ನಮ್ಮ ಅಂಗಡಿಯೆಲ್ಲ ಆ ಕಡೆ ಚಕ್ಲಿ ಅದೆಲ್ಲ ಮಾರ್ಕೊಂಡು ತಿರುಗ್ತಾಯಿದ್ರು ಮೊನ್ನೆ ಹೆಣ್ಮಗಳು. ನಾನು ಮಾತಾಡಿದೆ, ಏಕಮ್ಮ ಎಲ್ಲಿಂದ ಬರ್ತೀರಮ್ಮ ಅಂದರೆ, ಯಶವಂತಪುರ್ಲಿಂದ ಬರ್ತೀನಮ್ಮ ಅಂದರು. ಮತ್ತು ನಿಮ್ಮ ಏರಿಯಾದಲ್ಲೇ ಮಾರ್ಕೋಬೋದಲ್ಲ, ಇಲ್ಲಿ ತಾನೇ ಯಾಕೆ ಬಂದಿರಂದರೆ, ಇಲ್ಲಮ್ಮ ನಮ್ಮ ಏರಿಯಾದಲ್ಲಿ ಮಾರಿದ್ರೆ ಎಲ್ಲರೂ ನೋಡ್ತಾರೆ, ಪರಿಚಯ ಇದ್ದವ್ರು ಇರ್ತಾರೆ, ಇಷ್ಟು ಜೀವನ ಯಶವಂತಪುರದಲ್ಲೇ ನನ್ನ ಲೈಫು ಸ್ಟಾರ್ಟ್ ಆಗಿದೆ, ಅದಕ್ಕೆ ನಾನು ಇಲ್ಲಿ ಬಂದು ಮಾರ್ತೀನಿ. ಮತ್ತು ಮಕ್ಕಳೆಲ್ಲ ಇದ್ದಾರಲ್ಲ, ಇಲ್ಲಮ್ಮ ನಿಮ್ಗಂದ್ರೆ ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರಮ್ಮ, ಬಟ್ ನನ್ನ ಖರ್ಚಿಗೆ ಬೇಕಲ್ಲ, ನಮ್ಮ ಯಜಮಾನ್ರಿಲ್ಲ, ನನ್ನ ಖರ್ಚಿಗೆ ನಾನು ಸಂಪಾದನೆ ಮಾಡ್ಕೊತಾ ಇದ್ದೀನಿ. ಇವೆಲ್ಲ ನೋಡಿದ್ರೆ ಸ್ಟೋರಿ ನನಗೆ ಈ ಹೆಣ್ಣುಮಕ್ಕಳು ನೋಡಿದ್ರೆ, ಹೆಣ್ಮಕ್ಳನ್ನೇ 2 ಟೈಪ್ಸ್ ಆಫ್ ಹೆಣ್ಮಕ್ಳಿದ್ದಾರೆ. ಮನೆಗೆ ತಿಂದು ಮಲಗೋ ಹೆಣ್ಮಕ್ಳಿದ್ದಾರೆ,
ಒಂದೊಂದು ಸರ್ತಿ ಗಂಡನೇ ಪಾತ್ರೆ ತೊಳೆದು ಅಡಿಗೆ ಮಾಡಿಟ್ಟೋದ್ರೆ ತಿನ್ನೋ ಹೆಣ್ಮಕ್ಳುಗಳು ಇದ್ದಾರೆ ಇವತ್ತಿನ ಜೀವನದಲ್ಲಿ. ಆ ಥರ ಬೇಡ. ಯಾಕಂದರೆ ಕರ್ಮ ಬಿಡೋದಿಲ್ಲ. ಗಂಡನ ಕೈಯೆಲ್ಲ ಮಾಡಿಸ್ಕೊಂಡು ಅದನ್ನು ಕೂಡ ನನ್ನ ಮುಂದೆ ಕೂಡ ಆಗಿದೆ. ಗಂಡನ ಕೈಯಲ್ಲಿ ಪಾತ್ರೆ ತೊಳೆಸೋದು ಎಲ್ಲನೂ ಮಾಡಿಸ್ತಿದ್ರು. ಇವಾಗ ಗಂಡ ಮೊನ್ನೆ ತೀರ್ಕೊಂಡ್ರು. ಈಗ ಅವೆಲ್ಲ ನೆನೆಸ್ಕೊಂಡು ದುಃಖ ಅಳ್ತಾರೆ ಗೊತ್ತಾ ಇವಾಗ. ನಮ್ಮದ್ರಲ್ಲೇ ಆಗಿದೆ. ಅದು ಕೂಡ ಯಾಕೆ ಹೆಸರು ಬಿಡೋದಕ್ಕೆ ಅದು ಬೇಡ. ಬಟ್ ನಾನು ಹೇಳ್ತಾ ಇರೋದು, ಆ ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಮಡ್ಚಿಡೋಕ್ಕೆ ಪ್ರತಿಯೊಂದು ಕೆಲಸನ ಗಂಡನೇ ಮಾಡಿದ್ರೆ ಹೆಣ್ಮಕ್ಳು ಇನ್ನೇನು ಮಾಡ್ತೀರಾ? ನಾನು ಹೇಳೋದು ಒಂದೇ ನಿಮಗೆ, ನೀವೆಲ್ಲರೂ ನಿಮ್ಮ ಕಾಲ ಮೇಲೆ ನೀವು ನಿಂದಿರ್ರಿ. ನಿಂತ ಕೇಸಿಂದ ನಿಮ್ದಿನ್ನ 10 ರೂಪಾಯಿ ಇನ್ನು ನಿಮ್ಮ ಮಕ್ಕಳು ಕೊಡ್ರಿ, ಖುಷಿ ಆಗ್ತಾರೆ. ಅಮ್ಮ ಇವತ್ತು ನೀವು ಕೊಟ್ಟಿದ್ರೆ ನೆಕ್ಸ್ಟು ಅವ್ರ ಮುಂದಾಗ ಅವ್ರ ಹೆಂಡ್ರು ಬಂದರು ಅವ್ರಿಗೆ ಹಸ್ಬೆಂಡ್ ಮಕ್ಕಳು ಮದುವೆ ಆದಮೇಲೆ ಗಂಡ್ಮಗ ಆದರೆ ಸೊಸೆ ಬರ್ತಾಳೆ, ಹೆಣ್ಮಗಳಾದರೆ ಹಳೆಯ ಬರ್ತಾನೆ. ಅವ್ರಿಗೆ ಹೇಳ್ತಾರೆ ನಮ್ಮಮ್ಮ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾರೆ, ನಮ್ಮಮ್ಮ ಅವ್ರ ಸ್ವಂತ ಸಂಪಾದನೆ ಮಾಡ್ತಾರೆ, ನಮ್ಮಮ್ಮ ಗ್ರೇಟು ಅಂತ ಹೇಳ್ತಾರೆ ಹೊರತು ನಮ್ಮಮ್ಮ ತಿಂದು ಮಕ್ಕಂತಾಳೆ, ನಮ್ಮಮ್ಮ ಮೊಬೈಲ್ ನೋಡ್ತಾಳೆ, ನಮ್ಮಮ್ಮ ಗೇಮ್ ಆಡ್ತಾಳೆ ಅಂತ ಹೇಳಿದ್ರೆ ನಿಮ್ಮ ಮರ್ಯಾದೆ ಎಷ್ಟು ಮಟ್ಟಿಗೆ ಉಳಿತೆ? ನಿಮ್ಮ ರೆಸ್ಪೆಕ್ಟ್ ಎಷ್ಟು ಮಟ್ಟಿಗೆ ಇರುತ್ತೆ ಹೇಳಿ? ಎಲ್ಲನೂ ಮನೆಗೆ ಅಡಿಗೆ ಮಾಡೋಕ್ಕೆ ಸಾಕಾಗುತ್ತೆ ಅನ್ನೋ ಹೆಣ್ಮಕ್ಳು ಇದ್ದಾರೆ. ಎಷ್ಟೊತ್ತು ಮಾಡ್ತೀರ ಅಡುಗೆ? ಏನು ಕಿಚನ್ದಾನೆ ಕುಂದಿರ್ತೀರ ಹೋಗಿ? ಎಷ್ಟು 1 ಅವರ್ 2 ಅವರು ಲಾಸ್ಟ್ ಅಂದರೆ 2 ಗಂಟೆ ಅಂದರೆ ಅಡುಗೆ ಮಸ್ತು. ಇವತ್ತು ನಾಳೆ ಕಟ್ಟಿಗೆ ಒಲೆ ಹಚ್ಕೊಂಡು ಒಲೆ ಊದಿ ಅಡುಗೆ ಮಾಡೋದೇನು ಕೆಟ್ಟೋಗ್ಯದೆ? ಏನಿಲ್ಲ. ಸಿಲಿಂಡ್ರ್ ಮೇಲೆ ಕುಂದಿರ್ತೀರಿ, ಸಿಲಿಂಡ್ರ್ ಮೇಲೆ ಅಡುಗೆ ಮಾಡ್ತೀರಿ, ಸಿಲಿಂಡ್ರ್ ಮೇಲೆ ಪ್ರತಿಯೊಂದು ಅಡುಗೆ ರೆಡಿ ಆಗುತ್ತೆ. ಇನ್ನೇನು ಕಟ್ಟಿಗೆ ಹಚ್ಚಿ ನಮ್ಮ ಕಾಲದಾಗ ಇತ್ತು ನೋಡ್ರಿ, ಕಟ್ಟಿಗೆ ತಂದು ಒಲೆ ಊದಿ ಅಲ್ಲಿ ಒಲೆ ಹಚ್ಚಿ ಕೆಲಸ ಮಾಡ್ತಿದ್ವಿ. ಒಲೆ ಸಾರಿಸಿ ಸ್ನಾನ ಮಾಡ್ಕೊಂಡು ಅವಾಗ ಅಡುಗೆ ಮಾಡ್ತಿದ್ವಿ ನಾವು. ಆ ಕಾಲ ಅಂತೂ ಇವಾಗಿಲ್ಲ. ಆರಾಮ್ ಕೆಲಸ. 1 ಅವರ್ 2 ಅವರಲ್ಲಿ ಎಲ್ಲ 9 ಗಂಟೆಗೆಲ್ಲ 9 ಗಂಟೆಗೆ 9ವರೆಗೆ ಮನೆಯೇ ಖಾಲಿ ಆಗುತ್ತೆ. ಆವಾಗಲಿಂದ ನಿಮ್ಮ ಸೀರಿಯಲ್ಗಳು ಅದು ಇದು ನೋಡ್ಕೊತ ಟೈಮ್ ಪಾಸ್ ಯಾಕೆ ಮಾಡ್ತೀರಾ? ಯಾರು ಇಲ್ಲ ನಿಮ್ಮ ಮುಂದೆ ಫ್ಯೂಚರಲ್ಲಿ ನಿಮ್ಮನ್ನ ಯಾರು ನೋಡ್ತಾರೆ? ದಿನ ಒಂದು 10 ರೂಪಾಯಿ ಸಂಪಾದನೆ ಮಾಡಿರಿ, ತಿಂಗಳಿಗೆ 300 ರೂಪಾಯಿ ಆಗುತ್ತೆ. ದಿನ 100 ರೂಪಾಯಿ ಸಂಪಾದನೆ ಮಾಡಿರಿ, ತಿಂಗಳಿಗೆ 3000 ರೂಪಾಯಿ ಆಗುತ್ತೆ. ಗೊತ್ತಾ? ನಿಮ್ಮದು ನೀವು ಬದುಕೋದು ಕಲೀರಿ. ನಿಮ್ಮದು ಲೈಫ್ ನೀವು ಲೀಡ್ ಮಾಡೋದು ಕಲೀರಿ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇವತ್ತು ನಮ್ಮ ಫ್ರೆಂಡಿಗೆ ಆಗಿರೋದು, ಮಗ ಹೊಡೆದ್ರೆ ನನ್ನ ಫ್ರೆಂಡ್ ಮಗನೇ ನನ್ನ ಫ್ರೆಂಡನ್ನು ಹೊಡೆದಿರೋದು. ನಾನು ಅದು ನೋಡಿ ಇದೇ ವಿಷಯ ಹೇಳೋಣ ಅಂತ ನಾನು ವಿಡಿಯೋ ಮಾಡಿದೆ ಅಷ್ಟೇ ಹೊರತು ಯಾರನ್ನ ನಾನು ಏನೋ ತಪ್ಪು ಮಾತಾಡಿದ್ರೆ ಏನು ಅನ್ಕೋಬೇಡ್ರಿ. ಯಾಕಂದರೆ ನನಗೆ ಬೇಜಾರಾಗಿಯೇ ನೀವು ವಿಡಿಯೋ ಮಾಡಿರೋದು. ಈ ಥರ ಹೆಣ್ಮಗಳು ಆಗಬೇಡ್ರಿ. ಯಾಕಂದರೆ ಒಂದು ಸೀನಿಯರ್ ನಿಮ್ಗಿಂತ ಆಗಿ ಈ ವಿಷಯ ಹೇಳ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟೋಣ. ಥ್ಯಾಂಕ್ ಯು.